ಧರ್ಮಗಳು ಇರುವುದು ದೇವರನ್ನ ಕಾಣಲಿಕ್ಕೆ ಇರುವ ಬೇರೆ ಬೇರೆ ಮಾರ್ಗಗಳು. ಅಮೇರಿಕದ ಚಿಕಾಗೋದಲ್ಲಿ ಸಿಸ್ಟರ್ ಅಂಡ್ ಬ್ರದರ್ ಆಫ್ ಅಮೇರಿಕಾ ಅಂತ ಕರೆದು ಇಡೀ ವಿಶ್ವವನ್ನೇ ಭಾರತದಂತ ತಿರುಗುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಇವತ್ತು ನಾನು ಬೆಂಗಳೂರಿನ ಬಸವನಗುಡಿಯಲ್ಲಿ ನಾನಿದ್ದೇನೆ. ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ಕುಳಿತು ಧ್ಯಾನ ಮಾಡಿದಂತಹ ಕಲ್ಲು, ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶ್ರೀ ಶಾರದಾ ದೇವಿಯವರು ಬೆಂಗಳೂರಿಗೆ ಬಂದಾಗ ಧ್ಯಾನ ಮಾಡಿದಂತಹ ಕಲ್ಲು ಬಂಡೆ ಇವೆರಡೂ ಕೂಡ ಇಲ್ಲಿದೆ. ಬನ್ನಿ ಅವೆರಡೂ ಕಲ್ಲುಗಳನ್ನು ನಾವು ನೋಡ್ಕೊಂಡು ಬರೋಣ. ಇದೇ ರಸ್ತೆಯಲ್ಲಿ ನಾವು ದಿನನಿತ್ಯ ಶಾಲೆಗೆ, ಕಚೇರಿಗಳಿಗೆ, ಮನೆಗಳಿಗೆ ನಾವು ಓಡಾಡ್ತಾ ಇರ್ತೀವಿ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಕ್ಕಂತಹ ಶ್ರೀ ರಾಮಕೃಷ್ಣ ಮಠದಲ್ಲೇ ಆ ದೈವೀ ಸ್ವರೂಪದ ಎರಡು ಕಲ್ಲುಗಳಿರೋದು. ಮಠದ ಮುಂಭಾಗದಿಂದ ಒಳಗಡೆ ಬಂದರೆ ಮೊದಲಿಗೆ ನಮಗೆ ಒಂದು ಪಾರ್ಕ್ ಸಿಗುತ್ತೆ, ಉದ್ಯಾನವನ. ಅದ ನಂತರ ನಮಗೆ ಕಾಣಸಿಗ್ತಕ್ಕಂಥದ್ದೇ ಸ್ವಾಮಿ ವಿವೇಕಾನಂದರು ಕುಳಿತಿದಂತಹ ಒಂದು ಕಲ್ಲು. ನಮಗೆ ಅಲ್ಲಿ ಕಾಣ್ತಿದೆಯಲ್ಲ ಆ ಪ್ರತಿಮೆ ಕೆಳಗಡೆ ಇರ್ತಕ್ಕಂತಹ ಕಲ್ಲು, ಇದೇ ಕಲ್ಲು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಕಾಳಪ್ಪ ಚಿತ್ರದ ಮುಂಭಾಗದಲ್ಲಿ ಇರ್ತಕ್ಕಂತಹ ಸುಗಪ್ಪ ಎಂಬುವರ ಅಕ್ಕಸಾಲಿಗರ ಮನೆಯ ಮುಂಭಾಗ ಆ ಕಲ್ಲಿತ್ತು. ಇದೇ ಒಂದು ಕಲ್ ಮೇಲೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ಆ ಒಂದು ಕಲ್ಲಿನ ಮೇಲೆ ಕುಳಿತು ವಿಶ್ರಮಿಸುತ್ತಿದ್ದದನ್ನ ತುಂಬ ಜನ ಗಮನಿಸಿದ್ರು. ತದನಂತರವಾಗಿ ಆ ಒಂದು ಕಲ್ಲನ್ನ ರಾಮಕೃಷ್ಣ ಮಠಕ್ಕೆ ಇಲ್ಲಿ ತಂದು ಇಡಲಾಗಿದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ಬೋಧನೆಗಳು ಯುವಕ ಯುವತಿಯರಿಗೆ ಇಂದಿಗೂ ಎಂದೆಂದಿಗೂ ಅನುಪಾಲನಾ ಸೂತ್ರಗಳು. ನಡೆ ನುಡಿ ಜೀವನದ ಸಂಗತಿಗಳು ದಂತ ಕಥೆಗಳಾಗಿದೆ. ಈ ಒಂದು ಮಂಟಪದ ಹತ್ರ ಬಂದು ನಾವು ಧ್ಯಾನ ಮಾಡಿದಾಗ ನಮ್ಮ ಮೈ ಮನಗಳಲ್ಲಿ ರೋಮಾಂಚನ ಉಂಟಾಗುತ್ತೆ, ಹೊಸ ಉತ್ಸಾಹ ಬರುತ್ತೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಬರುತ್ತೆ. 1911ರಲ್ಲಿ ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶ್ರೀ ಶಾರದಾ ದೇವಿಯವರು ಬೆಂಗಳೂರಿಗೆ ಬಂದಾಗ ಶ್ರೀ ರಾಮಕೃಷ್ಣ ಮಠದಲ್ಲಿ ತಂಗಿರ್ತಾರೆ. ಅನಂತರ ಇದೇ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ತುಂಬಾ ಜನ ಇಲ್ಲಿ ಈ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಂಡು ಧ್ಯಾನವನ್ನ ಮಾಡ್ತಿರೋದನ್ನ ನಾವು ಕಾಣ್ತೇವೆ. ನೋಡೋದಲ್ಲ ವೀಕ್ಷಕರೇ, ಎರಡು ಅದ್ಭುತಗಳನ್ನ. ಸ್ವಾಮಿ ವಿವೇಕಾನಂದರಿಗೆ ಯುವಕ ಯುವತಿಯರ ಮೇಲೆ ಹೆಚ್ಚಿನ ಕಾಳಜಿ ಇತ್ತು. ಹಾಗಾಗಿ ಅವರು ಜಾಸ್ತಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು ಯುವಕ ಯುವತಿಯರಿಗೆ. ಶ್ರೀಕೃಷ್ಣನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಭಗವದ್ಗೀತೆನ ಓದ್ಬೇಕು, ಹಾಗೇನೆ ಭಾರತವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ಓದ್ಬೇಕು ಅಂತ ರವೀಂದ್ರನಾಥ್ ಠಾಗೂರ್ ಹೇಳ್ತಾ ಇದ್ರು. ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.